ಇದು ತೆಗೆದು 10 ದಿನ ಆಗಿದೆ. 10 ದಿನ ಹಂಗೆ ಬಿಟ್ಟವ್ರ. ಪೈಪ್ ಹಾಕಿರೋದು ಸೋಮವಾರ ಸರ್. ಇದು ಸೋಮವಾರ ಸಾಯಂಕಾಲ ಹೇಳಿದ್ವಿ ಟೂ ವೀಲರ್ ಓಡಾಡ್ಬೋದು, ಆಟೋಗಳು ಓಡಾಡಕ್ಕಾಗಲ್ಲ, ಇದನ್ನ ಮುಚ್ಚ್ರಿ ಅಂತ ಆಯ್ತು. ಮುಚ್ಚಿತೀವಿ ಅಂದಿದ್ರು, ಇವತ್ತಿಗೂ ಮುಚ್ಚಿಲ್ಲ. ಶುಕ್ರವಾರ ಇವತ್ತಿಗೂ ಮುಚ್ಚಿಲ್ಲ. ಗುಂಡಿನ ಅಗಿತಾರೆ, ತಿಂಗಳಾನುಗಟ್ಲೆ ಹಂಗೆ ಬಿಡ್ತಾರೆ. ಇದರಿಂದ ಮಕ್ಕಳು, ಹೆಂಗಸರು, ಪಿಳ್ಳೆ, ಪಿಸ್ಕೆ, ಅದರಲ್ಲೂ ಎಣ್ಣೆ ಹೊಡೆದವರಂತೂ ಬಿದ್ದು ನರಳಾಡ್ತಾರೆ. ಇನ್ನು ದ್ವಿಚಕ್ರ ವಾಹನ ಸವಾರರಂತೂ ಬೀಳ್ತಾನೇ ಇರ್ತಾರೆ. ಅಬ್ಬಬ್ಬಾ, ಇದು ಪಾವಗಡ ಪಟ್ಟಣದಲ್ಲಿ ಅಮೃತ ಗ್ರಾಮ 2 ಯೋಜನೆಯಲ್ಲಿ ನಿರ್ವಹಿಸುವ ಕಾಮಗಾರಿಯ ವೈಶಿಷ್ಟ್ಯತೆ ಎಂದರೆ ತಪ್ಪಾಗಲಾರದು. ಸಾವಿರಾರು ಕೋಟಿ ವೆಚ್ಚದಲ್ಲಿ ತುಂಗಭದ್ರಾ ಕುಡಿಯುವ ನೀರನ್ನು ಪಾವಗಡ ತಾಲೂಕಿಗೆ ಹರಿಸಲಾಗುತ್ತದೆ. ಆದರೆ ಪಾವಗಡ ಪಟ್ಟಣಕ್ಕೆ ವಿಶೇಷವಾಗಿ 33 ಕೋಟಿ ವೆಚ್ಚದಲ್ಲಿ ಅಮೃತ ಗ್ರಾಮ 2 ಯೋಜನೆಯನ್ನು ಸುಮಾರು 33 ಕೋಟಿ ವೆಚ್ಚದಲ್ಲಿ ಬೆಂಗಳೂರಿನ KVR ಕನ್ಸ್ಟ್ರಕ್ಷನ್ ಎಂಬ ಕಂಪನಿ ಗುತ್ತಿಗೆಯನ್ನು ಪಡೆದುಕೊಂಡಿದೆ. ಆದರೆ ಗುತ್ತಿಗೆಯನ್ನು ಪಡೆದುಕೊಂಡ ಕಂಪನಿಯ ಗುತ್ತಿಗೆದಾರರು ತಮ್ಮ ಕೂಲಿಯಾಳುಗಳಿಂದ ಈ ಒಂದು ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇರೋದ್ರಿಂದ ಈಗ ಯಾವುದೇ ಎಗ್ಗಿಲ್ಲದೆ, ಯಾರದೇ ಭಯವಿಲ್ಲದೆ ಹೆಂಗಂದ್ರಂಗೆ ಒಂದು ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ ಎಂದು ಪಾವಗಡ ಪಟ್ಟಣದ ಜನತೆ ತೀವ್ರ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇನ್ನು ಈ ಒಂದು ಕಾಮಗಾರಿಯನ್ನು ನಿರ್ವಹಿಸುವ ವೇಳೆ ಪುರಸಭೆ ಸರಬರಾಜು ಮಾಡುವ ಕುಡಿಯುವ ನೀರಿನ ಪೈಪ್ಲೈನನ್ನು ಸಹ ಒಡೆದಾಕ್ತಾ ಇದ್ದಾರೆ. ಅಂದರೆ ಒಡೆದಾಕಿದರೆ ತಕ್ಷಣವೇ ಒಂದು ನೀರು ಸರಬರಾಜು ಮಾಡುವ ಪೈಪನ್ನು ಹಾಕದೇ ಇರೋದ್ರಿಂದ ನಿವಾಸಿಗಳಿಗೆ ನೀರು ಸರಬರಾಜು ಮಾಡದೇ ಇದ್ದು ಪಾವಗಡ ಪಟ್ಟಣದ ನಿವಾಸಿಗಳು ನೀರಿಲ್ಲದೆ ಪರಿತಪಿಸುತ್ತಿದ್ದಾರೆ ಎಂದು ಸಹ ಮಾಹಿತಿ ಲಭ್ಯವಾಗಿದೆ. ಇನ್ನು ಕಾಮಗಾರಿಯನ್ನು ಬೇಗ ಪೂರೈಸಿ ಯಾವುದೇ ತೊಂದರೆ ಇಲ್ಲದಂತೆ ಮಾಡಿ ಎಂದು ಈ ಒಂದು ಕೂಲಿಯಾಳಿಗಳಿಗೆ ತಿಳಿಸಿದರೆ ಅವರು, ನೀವು ಯಾರಿಗೆ ಹೇಳ್ತೀರೋ ಹೇಳ್ಕೊಳ್ಳಿ, MLAಗೆ ಹೇಳ್ತೀರಾ ಹೇಳ್ಕೊಳ್ಳಿ, ಯಾರಿಗೆ ಹೇಳಿದ್ರು ನಮಗೆ ಭಯ ಇಲ್ಲ, ನಾವು ಮಾಡೋದು ಹೀಗೆ ಅಂತ ಸಾರ್ವಜನಿಕರ ಮೇಲೆ ದೌರ್ಜನ್ಯ ಎಸಗುತ್ತಾರಂತೆ. ಎಷ್ಟು ದಿನ ಆಗಿದೆ ಈ ರೋಡ್ ಹಾಕಿ ಹೊಸದು? 4 ತಿಂಗಳಾಗಿದೆ ಸರ್. ಅಷ್ಟೇನಾ? ಓಕೆ. ಕೇಳಿಸ್ಕೊಂಡ್ರಲ್ಲ, ಕಳೆದ 4 ತಿಂಗಳ ಹಿಂದಷ್ಟೇ ಒಂದು ಗಾಂಧಿನಗರಕ್ಕೆ ಹೊಂದಿಕೊಂಡಿರುವ ಬೋವಿ ಕಾಲೋನಿಗೆ CC ರಸ್ತೆಯನ್ನು ಹಾಕಲಾಗಿದೆ. ಇನ್ನು ಈ ಒಂದು CC ರಸ್ತೆಯನ್ನು ಸಹ ಅಗದು ಬಗದು ಪೈಪ್ಲೈನ್ ಕಾಮಗಾರಿಗೆ ನಿರ್ವಹಣೆ ಮಾಡಲು ಗುಂಡಿಯನ್ನು ತೆಗೆದಿರೋದ್ರಿಂದ ಈ ಒಂದು ಹೊಸ ಬೋವಿ ಕಾಲೋನಿಯ ನಿವಾಸಿಗಳು ತಮ್ಮ ಆಕ್ರೋಶವನ್ನು ಯಾವ ರೀತಿ ಹೊರ ಹಾಕ್ತಾರೆ ಅನ್ನೋದನ್ನು ನೀವೇ ಕೇಳಿಸ್ಕೊಂಡ್ರಿ. ಮನ್ಸ ಬಿರ್ಬಿರಿ ಏಮನ್ ಮಲ್ಲಾಡಕ್ರು ಒಂದು ಪ್ರಾಬ್ಲಮ್ ಆಯ್ತು ನಂದಕ್ಕೆ. ಈಗ ಮಾತಾಡ ఏం నీ పేరు చెప్పు? పెద్దన్నా. జాగా ఇక్కట్టుంది, తీసి వారమైందా తీసే? పిల్లలు పెట్రోల్ పారాడతారు, ముసలోళ్ళు తాగొచ్చిన వాళ్ళు పడిపోతారు. ఎవరు గాడి పోయేకి లేదు, తాగే నీళ్ళు వేసుకొచ్చా గాడి వచ్చేలేదు. ఇట్లా చేస్తే ఎట్లా? ఏదో ఏమో దీన్ని తీసే ఏదో గబుక్కు లేచెడితే ఎట్లా పారాడతారు. రాత్రి నేనే పడి నేను గాడి వేసుకొని 2 గంటల్లో అవన్నీ ఎవరో చూసేవాళ్ళు వాళ్ళే తీసిపోతారు. సామాన్లు కడిగట్లేదు, బట్టలు ఉడుకోలేట్లేదు, జాగా ఇక్కట్టు ఒక ఆటో వచ్చట్లేదు. ఈడ ಗಾಂಧಿನಗರ ಬೋವಿ ಕಾಲೋನಿಯಲ್ಲಿ ವಾಸ ಮಾಡ್ತಾ ಇದೀವಿ. ಇದು ತೆಗೆದು 2 ವಾರ ಆಗಿದೆ ಸರ್. ಇದು ಬಹಳ ತೊಂದರೆ ಆಗ್ತಿದೆ. ಅದು ಎಡ್ಜಲ್ ಕ್ರಾಸಿಂಗ್ ಎಲ್ಲ ಇಲ್ಲೇನೋ ಅಲ್ಲಿ ಮುಂದೆ ಮಾಡಿದ್ದಾರೆ. ಲಕ್ಷಾಂತರ ರೂಪಾಯಿ ಗಾಡಿ ಇಟ್ಕೊಂಡಿದ್ದೀವಿ ನಾವು. ಬೇರೆಯವ್ರ ಮನೆ ಮುಂದೆ ಎಲ್ಲ ನಿಲ್ಲಿಸ್ತಾ ಇದ್ವಿ ಹೋಗಿ. ಅವ್ರು ನಮ್ಗೆ ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ. ಈ ಕೆಲಸ ಕಾರ್ನರಲ್ಲಿ ಬೇಗ ಮುಗಿಸಿ ಇವರು ಮುಚ್ಚಾಕ್ಬೇಕಿತ್ತು, ಬಟ್ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ನಮ್ಗೆ ಇದರಿಂದ ಬಹಳ ತೊಂದರೆ ಆಗಿದೆ ಸರ್. ಓಡಾಡೋಕ್ಕೂ ಇಲ್ಲ, ಬರೋಕ್ಕೂ ಇಲ್ಲ. ಯಾರಿಗಾದ್ರೂ ಹೆಚ್ಚು ಕಮ್ಮಿ ಆದ್ರೂ ಆಂಬುಲೆನ್ಸ್ ಬರೋದು ಇಲ್ಲ. ಆ ಥರ ಮಾಡ್ಬಿಟ್ಟಿದ್ದಾರೆ ಇಲ್ಲಿ. ನಿನ್ನೆ ರಾತ್ರಿ ಒಬ್ರು ಗಾಡಿಯಲ್ಲಿ ಸ್ಲಿಪ್ ಆಗಿಬಿಟ್ಟು ಕೈಯನ್ನು ಮುರ್ಕೊಂಡಿದ್ದಾರೆ ಅವರು. ಈ ತರ ಬಹಳ ನೆಗ್ಲಿಜೆನ್ಸ್ ಏನು ಪೈಪ್ಲೈನ್ ಏನಿದೆ? ಇದು ಪೈಪ್ಲೈನ್ ಇದು ಮಾಮೂಲಾಗಿ ಇದು ಯಾವುದೋ ಇವಾಗ ಫ್ರೀ ವಾಟರ್ ಇದ್ಮೇಲೆ ಇದೆಯಲ್ಲ, ಇದು ಭದ್ರಾವತಿ ನೀರು ಯೋಜನೆ ಅಂತ ಇದು. ಬಟ್ ಸೈಡಲ್ಲಿ ಆದ್ರೆ ಏನೋ ಆಗ್ಬೋದು, ಕಾರ್ನರ್ ಅಲ್ಲಿ ಯಾವ ಗಾಡಿನೂ 2 ವೀಲರ್ ಸಹ ಹೋಗಿದ್ದಂಗೆ ಇದು ಮಾಡಿದ್ದಾರೆ ಇಲ್ಲಿ. ನಮಗೆ ಬಹಳ ತೊಂದರೆ ಆಗ್ತಿದೆ ಸರ್ ಜನಗಳಿಗೆ. 2 ವಾರ ಆಗಿದೆ ಇದನ್ನ ತೆಗೆದ್ಬಿಟ್ಟು? 2 ವಾರ ತೆಗೆದಿದೆ, 2 ವಾರ ಆಗಿದೆ. ಹತ್ತತ್ರ 10 ಡೇಸ್ ಆಗಿದೆ ತೆಗೆದಿದ್ದು. ಈಗ ಇದೆಲ್ಲ ಮಾಡೋಣ ಇಲ್ಲ ಈಗ ಕಾಮಗಾರಿ? ಇಲ್ಲಿ ಇನ್ನೂ ಇದೆ ಕಾಮಗಾರಿ ಇದೆ, ಸರಿಯಾಗಿ ಮಾಡಿಲ್ಲ ಅದು. ಈಗ ಮತ್ತೆ ಸರಿಯಾಗಿ ಮಾಡಿದಂಗೆ ಏನಾದ್ರು ಮುಚ್ಚಾಕಿದ್ರೆ ಪೈಪ್ ಹೊಡೆದ್ರೆ ಮತ್ತೆ ಅದೇ ತೊಂದರೆ ನಮ್ಗೆ. ಈ ಕಾರ್ನರ್ ಅಲ್ಲಿ ಫಸ್ಟ್ ಕೆಲಸ ಮುಗಿಸ್ಬಿಟ್ಟು ನಮ್ಗೆ ಇದು ಮುಚ್ಚಿಬಿಟ್ರೆ ನಮ್ಗೆ ಓಡಾಡೋದಕ್ಕೆ ಒಂದು ದಾರಿ ಆಗುತ್ತೆ. ಅಲ್ಲಿ 4 ಗೂಣಿ ತೆಗೆದಿದ್ದಾರೆ ಕ್ರಾಸಿಂಗ್ ಅಲ್ಲಿ. ನಾವು ಯಾವ ಗಾಡಿನೂ ಒಳಗೆ ಬಿಟ್ಕೊಳ್ಳೋಂಗಿಲ್ಲ. ಯಾರಿಗಾದ್ರು ಹೆಚ್ಚು ಕಮ್ಮಿ ಆದ್ರೂ ನಾವು ಆಂಬುಲೆನ್ಸ್ ಬರೋಕ್ಕೂ ದಾರಿ ಇಲ್ದಂಗೆ ಮಾಡಿಬಿಟ್ಟಿದ್ದಾರೆ.
ಇರೋದು ನಮ್ಗೆ 2-3 ಅಡಿ. ಯಾವ ಏರಿಯಾ ಇದು? ಇದು ಗಾಂಧಿನಗರ. ಇದು ಗಾಂಧಿನಗರನ? ದೀಪಾ ಬಿಸರ್ ಪಕ್ರಗಿರಿನ ಸಾಬ್ ಅವ್ರು ಇದಾರಲ್ಲ, ಅವ್ರ ಮನೆ ರೂಟ್ ಇದು. ಓಕೆ ಓಕೆ ಓಕೆ. ಪೈಪ್ ಹಾಕಿರೋದು ಸೋಮವಾರ ಸರ್. ಇದು ಸೋಮವಾರ ಸಾಯಂಕಾಲ ಹೇಳಿದ್ವಿ. ಟೂ ವೀಲರ್ ಓಡಾಡ್ಬೋದು, ಆಟೋಗಳು ಓಡಾಡಕ್ಕಾಗಲ್ಲ. ಇದನ್ನ ಮುಚ್ಚ್ರಿ ಅಂತ ಆಯ್ತು, ಮುಚ್ತೀವಿ ಅಂದಿದ್ರು. ಇವತ್ತಿಗೂ ಮುಚ್ಚಿಲ್ಲ. ಶುಕ್ರವಾರ ಇವತ್ತಿಗೂ ಮುಚ್ಚಿಲ್ಲ. ಆಟೋಗಳಿದ್ದಾವೆ ಸರ್, ಆಟೋ ಓಡಿಸೋರು ಇದ್ದಾರೆ ಹುಡುಗರು, ಅವರು ಬರಂಗಿಲ್ಲ ಹೋಗಂಗಿಲ್ಲ. ಕೇಳಿಸ್ಕೊಂಡ್ರಲ್ಲ ಪಾವಗಡ ಪಟ್ಟಣ ಜನತೆಯ ಗೋಳು. ಈ ಒಂದು ಅಮೃತ ಗ್ರಾಮ ಯೋಜನೆಯಲ್ಲಿ ಏನೆಲ್ಲ ಅವಾಂತರಗಳು ಆಗ್ತಾ ಇದೆ ಅಂತ ಈಗಲಾದರೂ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸ್ಥಳ ತನಿಖೆ ಮಾಡಬೇಕು. ಈ ಒಂದು ಕಾಮಗಾರಿಯನ್ನು ಆದಷ್ಟು ಬೇಗ ನಿರ್ವಹಣೆ ಮಾಡಬೇಕೆಂಬುದೇ ಪಾವಗಡ ಪವರ್ ನ್ಯೂಸ್ನ ಆಶಯವಾಗಿದೆ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನೆಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ, ಬೆಂಬಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.